ಇವ್ರ ಮುಖದ ಮೇಲೆ ಯಾವಾಗಲೂ ಒಂದು ಫಾರ್ ಎವರ್ ಮುಗುಳ್ನಗೆ ಇರುತ್ತೆ, ಜೊತೆಗೆ ಸ್ವಲ್ಪ ಇನ್ನೊಸೆನ್ಸ್. ನನ್ನರಸಿ ರಾಧೆ ಸೀರಿಯಲಲ್ಲಿ ಇಂಚರ ಆಗಿ ಕನ್ನಡಿಗರಿಗೆ ತುಂಬ ಇಷ್ಟವಾದ ಹುಡುಗಿ. ಇವಾಗ ಕಿರುತೆರೆಯಿಂದ ಶುರುವಾದ ಯುವರ್ ಜರ್ನಿ ಬೆಳ್ಳಿ ತೆರೆಗೆ ಕರ್ಕೊಂಡು ಹೋಗಿದೆ. ನಮ್ಮ ಜೊತೆ ಇದ್ದಾರೆ ಫಾರ್ ಎವರ್ ಸ್ಮೈಲಿಂಗ್ ಆ್ಯಂಡ್ ವೆರಿ ಕ್ಯೂಟ್ ಕೌಸ್ತುಭ ಮಣಿ. ಮಾತಾಡ್ಸೋಣ. ಹಾಯ್. ಫಸ್ಟ್ ಆಫ್ ಆಲ್ ಎಲ್ರಿಗೂ ಈ ಒಂದು ಕ್ವೆಶ್ಚನ್ ಇದೇ ಇರುತ್ತೆ, ನಿಮ್ಮ ಹೆಸರು ಏನಿದೆ ಇಟ್ಸ್ ವೆರಿ ಯುನೀಕ್ ಆ್ಯಂಡ್ ಒಂಥರ ಯೂಶುವಲ್ ಅಂತೂ ಇಲ್ಲ, ಇದು ತುಂಬ ರೇರ್ ಆಗಿ ಸಿಗುತ್ತೆ. ಯಾರು ಈ ಹೆಸರಿಟ್ಟಿದ್ದು, ಯಾರು ಚೂಸ್ ಮಾಡಿದ್ದು, ಈ ಹೆಸರು ಅರ್ಥ ಏನು? ಹೆಸರು ಇಟ್ಟಿದ್ದು ತಾತ. ಓಕೆ. ಹೆಸರು ಅರ್ಥ ಏನಂದ್ರೆ ದೇವರು ಮತ್ತೆ ಡಿಮನ್ಸ್ ಫೈಟ್ ಮಾಡ್ತಿರೋವಾಗ ಕ್ಷೀರಸಾಗರದಲ್ಲಿ ಸಿಗೋ ಒಂದು ಪ್ರೆಷಿಯಸ್ ಸ್ಟೋನ್, ಕೃಷ್ಣ ಅಥವಾ ವಿಷ್ಣು ಏನ್ ಬೇಕಾದ್ರೂ ಕರಿಬೋದು, ಅವ್ರು ಯಾವಾಗ್ಲೂ ಕತ್ತಲ್ ಹಾಕೊಂಡಿರುವಂತ ಮಣಿ ಕೌಸ್ತುಭ ಮಣಿ. ನಂಗೆ ಒಂದು ಸೆಕೆಂಡಿಗೆ ಗೂಸ್ ಬಂಪ್ಸ್ ಬಂದು ಹೋಯ್ದಿಂಗೆ. ವೆರಿ ನೈಸ್, ಥ್ಯಾಂಕ್ ಯು. ಸೊ ಇವಾಗ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇತ್ತು ನನ್ನರಸಿ ರಾಧೆ ಸೀರಿಯಲ್ ಅಲ್ಲಿ, ನಿಮ್ಗೆ ಫಸ್ಟ್ ಅವಕಾಶ ಸಿಕ್ಕಿದ್ದು ಟು ಬಿ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಕರೆಕ್ಟ್. ಹೇಗಿತ್ತು ನನ್ನರಸಿ ರಾಧೆ ಇಂಚರ ಆಗಿ ಜರ್ನಿ? ಹೇಗೆ ಸಿಕ್ಕಿದ್ದು ಈ ಪಾತ್ರ? ಫಸ್ಟ್ ನಾನು ನಾರ್ದನ್ ಟ್ರಸ್ಟ್ ಅಂತ ಬ್ಯಾಂಕ್, ಇಂಟರ್ನ್ಯಾಷನಲ್ ಬ್ಯಾಂಕ್, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಒಂದಿನ ಹೀಗೆ ಬ್ಯೂಟಿ ಪೇಜೆಂಟ್ ಇತ್ತು, ವಿಕೆ ನವತಾರೆ ಕಾಂಟೆಸ್ಟ್ ಇತ್ತು. ಅಲ್ಲಿ ಮಾನ್ವಿತಾ ಹರೀಶ್ ಅವ್ರನ್ನ ನಾನು ನೋಡಿದ್ರು. ಶಿ ಲೈಕ್ ಮಿ ವೆರಿ ಮಚ್. ಅವರು ಯು ವೆರಿ ಪ್ರಿಟಿ, ನಿಮ್ಗೆ ಆ್ಯಕ್ಟ್ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಹೇಳಿದೆ ಇಂಟ್ರೆಸ್ಟ್ ಇದೆ ಬಟ್ ನಂಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ, ಟ್ರೈ ಮಾಡ್ತೀನಿ ಅಂತ. ಕರೆಕ್ಟಾಗಿ ನಾನು ಅದೇ ಟೈಮ್ಗೆ ಕಂಪ್ನಿ ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದೆ. ಇದು ಬಂತು ಆಫರು. ನಾನು ಆಡಿಷನ್ಗೆ ಹೋದೆ. ವಿನೋದ್ ಸರ್ ಇದ್ರು, ನಮ್ಮ ಡೈರೆಕ್ಟರ್ ಅವರು. ಸೊ ಅವರು ಸೆಲೆಕ್ಟ್ ಮಾಡಿದ್ರು. ಇಟ್ ಜಸ್ಟ್ ಹ್ಯಾಪೆಂಡ್ ಇನ್ ಜಸ್ಟ್ ಒನ್ ಡೇ, ಲೈಕ್ ಫಸ್ಟ್ ಡೇ ಆಡಿಷನ್ ಹೋದಾಗ್ಲೇನೆ ಸೆಲೆಕ್ಟ್ ಆಯ್ತು. ದೆನ್ ಐ ಹ್ಯಾಡ್ ಫ್ಯೂ ಡೇಸ್ ಆಫ್ ವರ್ಕ್ಶಾಪ್ ಫಾರ್ ದ ಕ್ಯಾರೆಕ್ಟರ್, ಹೆಂಗೆ ಬೇಸಿಕ್ಸ್ ಅದು ಇದು. ದೆನ್ ಇಟ್ ಸ್ಟಾರ್ಟೆಡ್. ಅಂಡ್ ಜಸ್ಟ್ ನೌ ಯು ಸೆಡ್ ಆ ಒಂದು ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಏನಿರ್ಲಿಲ್ಲ, ಆರ್ ಎನಿಬಡಿ ಯು ನ್ಯೂ ಆಲ್ಸೋ, ಗೊತ್ತಿರೋರು ಯಾರು ಇರಲಿಲ್ಲ. ದೆನ್ ಹೌ ಈ ಒಂದು ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇತ್ತು, ಬಟ್ ಹೌ ಡಿಡ್ ಇಟ್ ಗ್ರೋ ಇವೆಂಚುಯಲಿ? ಇಟ್ಸ್ ಆಲ್ ಬಿಕಾಸ್ ಆಫ್ ವಿನೋದ್ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಆಂಜಿ ಸರ್ ಅಂತ. ಸೊ ಅಂದರೆ ಬೇಸಿಕ್ಸಿಂದ ಅವರೇ ಹೇಳ್ಕೊಟ್ಟಿರೋದು. ಇವಾಗ ನಮಗೆ ಸ್ಟಾರ್ಟಿಂಗಲ್ಲಂತೂ ಕ್ಯಾಮ್ರಾ ಸೆನ್ಸ್ ಎಸ್ಪೆಷಲಿ ಝೀರೋ ಇತ್ತು. ಬಿಕಾಸ್ ಸಜೆಷನ್ ಶಾರ್ಟ್ಸ್ ಅಂದರೆ ಏನು, ಕ್ಲೋಸ್ಅಪ್ಸ್ ಏನು, ವೈಡ್ ಏನು, ನೋ ಐಡಿಯಾ ವಾಟ್ ಇಟ್ ಈಸ್. ಲೆಫ್ಟ್ ಬ್ಯಾಲೆನ್ಸ್, ರೈಟ್ ಬ್ಯಾಲೆನ್ಸ್ ಅಂತಿದ್ರು. ಸರ್ ವಾಟ್ ಇಸ್ ಇಟ್ ಸರ್ ಅನ್ನೋ ಥರ. ದೆನ್ ಅವ್ರ ಬೇಸಿಕ್ಸಿಂದ ಏನೋ ಈ ಥಾಟ್ ಇಸ್. ಆ್ಯಂಡ್ ಲಕ್ಕಿಲಿ ನಾವು ಸ್ವಲ್ಪ ಗ್ರಾಸ್ಪ್ ಮಾಡ್ಕೊಳ್ಳೋ ಶಕ್ತಿ ಇತ್ತು. ಆ್ಯಂಡ್ ಇಟ್ ಜಸ್ಟ್ ಹ್ಯಾಪೆಂಡ್. ಸೊ ಈ ಪೇಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಯಾಕೆ ಅನ್ಸಿದ್ದು? ಅಂಡ್ ಯು ಆರ್ ವರ್ಕಿಂಗ್ ಹೌದು. ಒಂದು ನಾರ್ದನ್ ಟ್ರಸ್ಟ್ ಬ್ಯಾಂಕ್ ಅಂದ್ರೆ ಪ್ರಾಪರ್ IT ಎಂಪ್ಲಾಯಿ ಥರ. ಆಲ್ ಆಫ್ ಅ ಸಡನ್ ಈ ಪೇಜೆಂಟ್ಗೆ ಇಂಟ್ರೆಸ್ಟ್ ಬಂದಿದೆ ಹೇಗೆ? ಅದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅವಾಗ ಏನಾಯ್ತಂದ್ರೆ ನನ್ನ ಚಿಕ್ಕಮ್ಮ ಅವ್ರು ನನಗೆ ಅದ್ರದ್ದು ಪಿಕ್ಚರ್ ಕಳಿಸ್ಬಿಟ್ಟು, ನ್ಯೂಸ್ ಪೇಪರಲ್ಲಿ ಆ್ಯಡ್ ಬಂದಿತ್ತು, ಅದ್ರದ್ದು ಪಿಕ್ಚರ್ ಕಳಿಸ್ಬಿಟ್ಟು ನೋಡು, ವೈ ಡೋಂಟ್ ಯು ಗೋ ಅಂತ. ಅದು ನೆಕ್ಸ್ಟ್ ಡೇನೇ ಇತ್ತು. ನಾನು ಹೆಂಗೆ ನೆಕ್ಸ್ಟ್ ಡೇಗೆ ನಂಗೆ ಆಫ್ ಸಿಗಲ್ವಲ್ಲ ಅಂತ ಸಿಕ್ ಲೀವ್ ತಗೊಂಡು ಹೋಗಿದ್ದು. ಬಟ್ ಇಟ್ ಜಸ್ಟ್ ಅಂಡ್ ದ ಬೆಸ್ಟ್ ಡಿಸಿಷನ್ ಹೌದು ಯು ಎವರ್ ಟುಕ್. ಆ ಸಿಕ್ ಲೀವ್ ನ ಲೈಫಲ್ಲಿ ಮರೆಯಲ್ಲ. ಓ ಮೈ ಗಾಡ್, ಯೆಸ್. ಅಂಡ್ ಆಲ್ಸೋ ಇಂಚರ ಕ್ಯಾರೆಕ್ಟರ್ ಏನಿದೆ ತುಂಬ ಇಷ್ಟ ಆಯಿತು ಜನರಿಗೆ. ಅದು ಆ ಒಂದು ಇನ್ನೋಸೆನ್ಸ್ ಇರಬಹುದು ಆ್ಯಂಡ್ ಸ್ಟಿಲ್ ಸ್ಟ್ರಾಂಗ್ ಮೈಂಡೆಡ್ ಒಂಥರ. ಪರ್ಸ್ನಲ್ ಲೈಫ್ಗೂ ಇಂಚರನ್ ಲೈಫ್ಗೂ ಏನಾದ್ರು ಒಂದು ಸಿಮಿಲಾರಿಟೀಸ್ ಅಂತಿತ್ತ? ಸಿಮಿಲಾರಿಟೀಸ್ ಸ್ವಲ್ಪ ಕಡಿಮೆನೆ. ತುಂಬಾ ಡಿಫ್ರೆನ್ಸಸ್. ಏನು ಡಿಫ್ರೆನ್ಸಸ್? ಏನು ಡಿಫ್ರೆನ್ಸಸ್ ಏನಿಲ್ಲ ಅಂತ ಕೇಳಬೇಕು. ಬಿಕಾಸ್ ಹೆಂಗಂದ್ರೆ ಇಂಚರ ತುಂಬಾ ಮಾತಾಡ್ತಿದ್ಲು ಇನಿಷಿಯಲಿ ಅಂತೂ. ಐ ಮೀನ್ ಮದುವೆ ಆದ್ಮೇಲೂ, ಬಟ್ ಇನಿಷಿಯಲಿ ಇನ್ನೂ ಜಾಸ್ತಿ. ನಾನು ಟೋಟಲ್ ಆಪೋಸಿಟ್ ಆಫ್ ಇಟ್. ನಾನು ಎಷ್ಟು ಬೇಕೋ ಹಾಯ್ ಹಾಯ್, ಊಟ ಆಯ್ತಾ, ಊಟ ಆಯ್ತು, ನಿಮ್ದಾಯ್ತು ಅಂತಲೂ ಕೇಳಲ್ಲ ನಾನು. ಅಷ್ಟು ಸೈಲೆಂಟ್ ನಾನು. ಅಂದರೆ ಇಫ್ ಐ ಆಮ್ ಕ್ಲೋಸ್ ಟು ಸಂಬಡಿ, ಎಸ್, ಅವಾಗ ತುಂಬ ಡಿಫ್ರೆಂಟ್ ಒಂದು ಮುಖ ಹೊರಗೆ ಬರುತ್ತೆ. ಬಟ್ ಅದರ್ವೈಸ್ ಈ ಥರ. ಬಟ್ ಇಂಚರ ಇಸ್ ವೆರಿ ಔಟ್ ಗೋಯಿಂಗ್. ಆಮೇಲೆ ಇಂಚರ ತುಂಬ ಜಗಳ ಮಾಡೋದು, ಪಟ 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 ಮಾತಾಡೋದು, ಎಲ್ಲ ವಿಷಯಕ್ಕೂ ತಲೆ ಹಾಕೊಂಡು ಹೋಗೋದು. ನಾನು ನನಗೆ ಅಲ್ಲೇನೋ ಜಗಳ ಆಗ್ತಿದೆ ಅಂದರೆ ನಾನು ಸೈಲೆಂಟಾಗಿ ಹೊಟ್ಟೋಗ್ತೀನಪ್ಪ, ನನಗೆ ಬೇಡ ಇದು. ಸೊ ಆ ಥರ ನಾನು. ಆ್ಯಂಡ್ ಈ ಅಗಸ್ತ್ಯನ್ ವಿಷಯದಲ್ಲೂ ಅಷ್ಟೇ, ಅವಳು ತುಂಬ ನಿಕ್ ನೇಮ್ಸಿಂದ ಕರೆಯೋದು, ತುಂಬ ಕಾಲು ಎಳೆಯೋದು. ನಾನು ಆ ಥರ ಎಲ್ಲ ಹೆಸರಲ್ಲಿ ಕರೆದ್ಬಿಡ್ತೀವಿ. ಹೌದು, ಎಸ್, ಆ ಥರ
ಆಮೇಲೆ ಅಷ್ಟ ಇನ್ನೊಂದು ಇಂಚರಂಗೆ ಹೆಂಗಂದ್ರೆ ಯಾರೇ ತೊಂದರೆ ಕೊಟ್ರು ಏನೇ ಮಾಡಿದ್ರು ಇಲ್ಲ 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 ಅವ್ರು ಒಳ್ಳೆಯವರೇ ಸಿಚುವೇಶನ್ ಹಂಗ್ ಮಾಡಿಸಿದೆ ಅಂತಾರ. ಬಟ್ ರಿಯಲ್ ಆಗಿ ಹಂಗಾಗಲ್ಲ. ಆದ್ರೆ ಹಂಗಾಗಲ್ಲ ಅಂದ್ರೆ ಓಕೆ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಬಟ್ ಸ್ಟಿಲ್ ನಮಗೂ ಹರ್ಟ್ ಆಗುತ್ತೆ ಅದು ಇದು. ಯಾ ಡೆಫಿನೆಟ್ಲಿ. ಆ್ಯಂಡ್ ಆಲ್ಸೋ ಆ ಸೀರಿಯಲ್ ಅಲ್ಲಿ ಸಾಕಷ್ಟು ಒಂಥರ ಹಿರಿ ಕಲಾವಿದರಿದ್ರು, ಅವ್ರ ಜೊತೆ ನಿಮ್ಗೆ ಸ್ಕ್ರೀನ್ ಶೇರ್ ಮಾಡೋ ಒಂದು ಅವಕಾಶ ಸಿಕ್ತು. ಅಂಡ್ ಸೊಸೆ ಮಾವನ ಬಾಂಡ್ ಕೂಡ ಸಾಕಷ್ಟು ಪಾಪ್ಯುಲರ್ ಆಗಿತ್ತು. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚಂದ್ರು ಸರ್ ಜೊತೆ ಡಿಫ್ರೆಂಟ್ ಲೆವೆಲ್ ಆಫ್ ಬಾಂಡಿಂಗ್ ಇತ್ತು. ಬಾಂಡಿಂಗ್ ಅನ್ನೋದಕ್ಕಿಂತ ಜಾಸ್ತಿ ಆ ಕಂಫರ್ಟ್ ಝೋನ್ ಸಿಕ್ಕಾಬಟ್ಟೆ ಇತ್ತು. ಆ್ಯಂಡ್ ಅದು ಹೆಂಗೆ ಅಂತ ಗೊತ್ತಿಲ್ಲ, ಫಸ್ಟ್ ಡೇ ನಮ್ಮಿಬ್ರದ್ದು ಕಾಂಬಿನೇಷನ್ ಶೂಟ್ ಇದ್ದಾಗಿಂದನೂ ಸಮ್ಹೌ ಇಟ್ ಜಸ್ಟ್ ಕ್ಲಿಕ್ಡ್ ಆ್ಯಂಡ್ ನಮ್ಗೆ ಇದಿತ್ತು, ರ್ಯಾಪೋ ಇತ್ತು ಆ್ಯಂಡ್ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಕಂಫರ್ಟ್ ಲೆವೆಲ್ ಇತ್ತು. ಆ್ಯಂಡ್ ಇನ್ನೂ ಸುಮಾರು ಜನ ಇದ್ದಾರೆ, ವೈಜಯಂತಿ ಕಾಶಿ ಮ್ಯಾಮ್ ಆಗಿರ್ಬೋದು ಅಥವಾ ನಮ್ಮ ಪ್ರದೀಪ್ ಸರ್ ಆಗಿರ್ಬೋದು. ಸೊ ಇವರೆಲ್ಲರೂ ಅದು ಹೆಂಗಂದ್ರೆ ಒಂಥರ ಫ್ಯಾಮಿಲಿ ಥರನೇ ಆಗೋಗಿತ್ತು. ಲಾಸ್ಟ್ ಅಂತೂ ಅಲ್ಲ, ಇನಿಷಿಯಲ್ ಫ್ಯೂ ಡೇಸ್ ಆದಮೇಲೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ, ದೇ ಆರ್ ಕೋ ಆರ್ಟಿಸ್ಟ್ ಅನ್ನೋ ಥರ ಇರಲಿಲ್ಲ. ಓಕೆ ಚಿಕ್ಕಪ್ಪ ಅತ್ತೆ ಹೀಗೆ ಆಗೋಗಿತ್ತು ಮಾವ ಅಂದ್ಕೊಂಡು. ಸೊ ಇಟ್ ವಾಸ್ ಅ ವೆರಿ ಗುಡ್ ರ್ಯಾಪೋ ಬಿಟ್ವೀನ್ ಆಲ್ ಆಫ್ ಅಸ್. ಆ್ಯಂಡ್ ಒಂದು ಬಾಂಡ್, ಒಂದು ಎನ್ವೈರ್ಮೆಂಟೇ ತುಂಬ ವಾರ್ಮ್ ಆಗಿತ್ತು, ಪಾಸಿಟಿವ್ ಆಗಿತ್ತು. ಇಷ್ಟೆಲ್ಲ ಆಗೋದ್ರ ಮುಂಚೆ ಇಫ್ ಯು ಗೋ ಬ್ಯಾಕ್ ಟು ಯೋರ್ ಚೈಲ್ಡ್ಹುಡ್ ಡೇಸ್, ಚೈಲ್ಡ್ಹುಡ್ ಹೇಗಿತ್ತು? ಆ್ಯಂಡ್ ಎಸ್ಪೆಷಲಿ ದ ಸ್ಕೂಲ್ ಏಜ್, ಏನು 10th ಸ್ಟ್ಯಾಂಡರ್ಡ್ ವರ್ಗು ನಮ್ಗೇನು ಕೆಲಸ ಇರಲ್ಲ, ಸ್ಕೂಲ್ಗೆ ರೆಡಿಯಾಗಿ ಹೋಗೋದು, ವಾಪಸ್ ಬರೋದು, ಆಟ ಆಡೋದು ಆ್ಯಂಡ್ ಪ್ಯಾಕ್ ಫಾರ್ ಟುಮಾರೋ ಅನ್ನೋ ಥರ. ಹೌ ವಾಸ್ ಯುವರ್ ಸ್ಕೂಲ್ ಡೇಸ್? ಸ್ಕೂಲ್ ಡೇಸ್ ಅಲ್ಲಿ ಐ ವಾಸ್ ಅ ನರ್ಡ್. ಯಾ ಅದು ಹೆಂಗಂದ್ರೆ ನನಗೆ ತಾತ ಅಜ್ಜಿ ಇರ್ತಾ ಇದ್ರು ಮನೆಯಲ್ಲಿ. ಅವಾಗ ತಾತ ಅಂತೂ ತುಂಬಾ ಸ್ಟ್ರಿಕ್ಟ್. ನಮ್ಮ ಮನೇಲಿ ಎಲ್ಲರೂ ಡಾಕ್ಟರ್ಸು, ಇಂಜಿನಿಯರ್ಸು ಇವ್ರುಗಳೇ ಇದ್ದಾರೆ. ಸೊ ಹೆಂಗಂದ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಬೆಳಗ್ಗೆ ಓದಿದ್ರೆ ತಲೆಗೆ ಹೋಗುತ್ತೆ. ಆಮೇಲೆ ತುಂಬಾ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲೀಸ ಇದೆಲ್ಲ ನಂಗೆ ಅವಾಗ್ಲಿಂದಾನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಸೊ ಹಿಂಗಿರ್ತಿತ್ತು. ಆ್ಯಂಡ್ ಆಟ ಎಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಏನಾದರೂ ಈ ಸಮ್ಮರ್ ಹಾಲಿಡೇಸ್ ಅದು ಇದರಲ್ಲಿ ಕಸಿನ್ಸ್ ಬಂದರೆ ಬೋರ್ಡ್ ಗೇಮ್ಸು ಅಥವಾ ಬ್ಯಾಡ್ಮಿಂಟನ್ ಈ ಥರ ಆಡ್ತಿದ್ದೆ ವಿನಃ ನನ್ನ ರೋಡಲ್ಲಿ ನನಗೆ ಒಬ್ಬರು ಫ್ರೆಂಡ್ಸ್ ಇರಲಿಲ್ಲ. ಎಲ್ಲ ಮಕ್ಕಳು ಆಟ ಆಡ್ತಿದ್ರು ಹೊರಗಡೆ, ಬಟ್ ನಾನು ಮಾತ್ರ ಮನೇಲೇ ಇರ್ತಾ ಇದ್ದೆ. ಕೌಸ್ತುಭ ಮನೇಲಿ ಇದ್ದಾಳ ಅಂತ ಕೇಳೋರು, ಅಂದರೆ ನಾನು ಇದೀನೋ ಇಲ್ವೋ ಅಂತಲೂ ಗೊತ್ತಾಗ್ತಿರ್ಲಿಲ್ಲ, ಆ ಥರ ಇತ್ತು. ಬಟ್ ಇಟ್ ವಾಸ್ ವೆರಿ ಡಿಫ್ರೆಂಟ್. ಅಂದರೆ ತುಂಬ ಚೇಂಜಸ್ ಇದೆ, ಡ್ರಾಸ್ಟಿಕ್ ಚೇಂಜಸ್ ಇದೆ. ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೀ ಬ್ಯಾಕ್ ದೆನ್ ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಮೀ ನಾವು. ಟೋಟಲಿ ಹೌದು, ಅದೇ ನಾನೇ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ನಾನು ಇಷ್ಟೊಂದು ಚೇಂಜ್ ಆಗ್ತೀನಿ ಅಂತ. ಬಟ್ ಆ್ಯಂಡ್ ಆಲ್ಸೋ ಸ್ಕೂಲ್ ಮುಗಿದ ತಕ್ಷಣ ಕಾಲೇಜಲ್ಲಿ ಈ ಒಂದು ಚೂಸ್ ಮಾಡ್ಬೇಕು, ಸೈನ್ಸ್ ಅಥವಾ ಕಾಮರ್ಸ್ ಅಂತ ಚೂಸ್ ಮಾಡಬೇಕು. ಇಟ್ ವಾಸ್ ಲೈಕ್ ಅ ಕ್ರೂಷಿಯಲ್ ಪಾಯಿಂಟ್. ಹೌದು. ಆ್ಯಂಡ್ ಆಸ್ ಯು ಸೆಡ್ ನರ್ಡ್ ಆಗಿರೋದ್ರಿಂದ ಯು ಡೆಫಿನೆಟ್ಲಿ ಬಿ ಲೈಕ್ ನಾನು ಹಿಂಗೆ ಆಗೋದು, ಇದೇ ಓದೋದು ಅಂತೆಲ್ಲ. ನೌ ದಟ್ ಕರೆಕ್ಟ್, ಥಿಂಗ್ಸ್ ಆರ್ ಟೋಟ್ಲಿ ಡಿಫರೆಂಟ್. ಅವಾಗ ಏನ್ ಪ್ಲಾನ್ ಇದ್ದಿದ್ದು, ಏನ್ ಆಗ್ಬೇಕಂತ ಇದ್ದಿದ್ದು ಎಜುಕೇಶನ್ ವೈಸ್? ಓಕೆ, ಸೊ ಫಾರ್ ದಿಸ್ ಕ್ವೆಶ್ಚನ್ ಅಗೇನ್ ನಂಗೊಂದು ಪ್ಲಾನ್ ಇರಲಿಲ್ಲ. ಅಂದ್ರೆ ಸೈನ್ಸೇ ತಗೋಬೇಕು, ಕಾಮರ್ಸೇ ತಗೋಬೇಕು ಏನೂ ಇರಲಿಲ್ಲ. ಆಗ್ಲೂ ನಾನು ಚಿಕ್ಕಮ್ಮನ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ, ಏನ್ ಮಾಡಿದ್ರೆ ಬೆಟರು ಹೆಂಗೆ ಅಂತ. ಆ್ಯಂಡ್ ನಾನು ಹೇಳ್ದಂಗೆ ನಮ್ಮ ಮನೇಲಿ ಎಲ್ಲರೂ ಇಂಜಿನಿಯರ್ಸ್, ಡಾಕ್ಟರ್ಸೇ ಇರೋದ್ರಿಂದ ಫಸ್ಟ್ ಪರ್ಸನ್ ಟು ಟೇಕ್ ಅಪ್ ಕಾಮರ್ಸ್ ವಾಸ್ ಮೀ. ಕಾಮರ್ಸ್ ತಗೊಂಡೆ, CS ಆಗೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಕಾಮರ್ಸ್ ತಗೊಂಡಿದ್ದು CS ಆಗಬೇಕು ಅಂತ. ಬಟ್ ಫಸ್ಟ್ PU ಆಲ್ಮೋಸ್ಟ್ ಮುಗಿತಾ ಇರೋ ಟೈಮಲ್ಲೇ ನನಗೆ ಚೇಂಜ್ ಆಯ್ತು ಮೈಂಡ್, CA ಮಾಡೋಣ ಅಂತ. ಆಕ್ಚುಲಿ ಅವಾಗ ಒಂದು ಸ್ವಲ್ಪ ಟ್ರೆಂಡಿಂಗ್ ಇತ್ತು. ಯಾ ಕರೆಕ್ಟ್, ಹೌದು. ಎಲ್ಲರೂ CS ತುಂಬಾ ಕಡಿಮೆ ಇತ್ತು. ಅಂಡ್ ಇವ್ರೆಲ್ರು ಅಂದ್ರೆ ಫ್ರೆಂಡ್ಸ್ ಕೂಡ ಹೆಂಗಂದ್ರೆ ಪ್ರಿಯರ್ ಪ್ರೆಷರ್ ತರ ಎಲ್ಲರೂ ಹೇಳಿ 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 ಹಂಗೆ ಇದು ಹಿಂಗೆ ಇದದು ಇದಿದು, ಓಕೆ ನಾವು ಇದೇ ಮಾಡೋಣ, CS ಯಾಕೋ ಡೌಟ್ ಹೊಡಿತಿದ್ಯಲ್ಲ ಅನ್ನೋ ತರ ಮನ್ಸಲ್ಲಿ. ಸೊ CA ಮಾಡೋಣ ಅಂತ ಆಯ್ತು. ದೆನ್ ಓಕೆ BCom ಸ್ಟಾರ್ಟ್ ಮಾಡಿಬಿಡೋಣ, ಬಿಕಾಸ್ ನಂಗೆ ಡಿಗ್ರಿನೂ ಅಷ್ಟೇ ಮುಖ್ಯ. ಯಾಕಂದ್ರೆ ಬರೀ CA ಮಾಡ್ತೀನಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ ಈ ಡಿಗ್ರಿನೇ ಒಂದಿಲ್ಲ ಕೈಯಲ್ಲಿ ಅನ್ನೋ ಥರ ಆಗ್ಬಾರ್ದು ಅಂದ್ಬಿಟ್ಟು BCom ತಗೊಂಡೆ. BCom ತಗೊಳ್ಳೋ ಟೈಮಿಗೆ ಆ CAದು ಸ್ವಲ್ಪ ಕಡಿಮೆ ಆಯಿತು. ಸೊ ನೋಡೋಣ, ವೇಟ್ ಲೆಟ್ಸ್ ಸಿ ವಾಟ್ಸ್ ಕಮಿಂಗ್ ಅವರ್ ವೇ ಅನ್ನೋ ಥರ. BCom ಮುಗ್ದೇ ಇರಲಿಲ್ಲ, ಕ್ಯಾಂಪಸ್ ಪ್ಲೇಸ್ಮೆಂಟಲ್ಲೇ ನಾರ್ದರ್ನ್ ಟ್ರಸ್ಟ್ ಆಯಿತು, ಅಲ್ಲಿ ಹೋದೆ. ಅದ್ರ ಜೊತೆಗೆ MBA ತಗೊಂಡೆ. ವಾಂಟೆಡ್ ಟು ಡೂ ಮಾಸ್ಟರ್ ಡಿಗ್ರಿ. ಹಾಂ,
ಸೊ MBA ಮಾಡಿಕೊಂಡು ಅದು ಹೆಂಗೋ ಗೊತ್ತಿಲ್ಲ, ಡೆಸ್ಟಿನಿ ಅನ್ಸತ್ತೆ. ನಾರ್ದನ್ ಟ್ರಸ್ಟ್ ಅಲ್ಲಿ ಇದ್ದವಳು ಇಲ್ಲಿಗೆ ಬಂದೆ. ನಾರ್ದನ್ ಟ್ರಸ್ಟ್ ಅಲ್ಲಿ 9 to 5 ತರ ಹೋಗ್ತೀವಿ, ಕಟ್ ಮಾಡಿದ್ರೆ 9 o'clockಗೆ ನನ್ನ ಸೀರೆ ಅದೇ ಬರೋ ಹಾಗಾಗೋಯ್ತು. ಟೂ ಡಿಫ್ರೆಂಟ್ ವರ್ಲ್ಡ್ಸ್, ಟೂ ವೆರಿ ಡಿಫ್ರೆಂಟ್ ವರ್ಲ್ಡ್. ಒಂಥರ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಸ್ವಲ್ಪ ಟೈಮ್ ಬೇಕಾಗಿತ್ತಾ? ಫ್ರಮ್ ಯುನೋ ಅನ್ IT ಎನ್ವೈರನ್ಮೆಂಟ್ ಟು ಕ್ಯಾಮ್ರಾಸ್, ಲೈಟ್ಸ್. ಅಡ್ಯಾಪ್ಟ್ ಮಾಡ್ಕೊಳಕ್ ಟೈಮ್ ಒಂದು ವಿಷಯದಲ್ಲಿ ದಟ್ ಅದು ಒಂದು ಫಿಕ್ಸ್ಡ್ ಅವರ್ಸ್ ಇರ್ತಿತ್ತು. ಈ ಟೈಮಿಂದ ಈ ಟೈಮ್ ಮ್ಯಾಕ್ಸಿಮಮ್ ಇವನ್ ಇಫ್ ಯು ಓವರ್ ಡೂ ಯೋರ್ ವರ್ಕ್ 1 hour ಎಕ್ಸ್ಟ್ರಾ ಅಥವಾ 2 hours ಅದು ತಿಂಗ್ಳಿಗೆ ಒಂದ್ಸತಿನೋ 2 ತಿಂಗ್ಳಿಗೆ ಒಂದ್ಸತಿನೋ ಅಷ್ಟೇ. ಆ್ಯಂಡ್ ಸ್ಯಾಟರ್ಡೆ ಸಂಡೇಸ್ ಆಫ್ ಹಿಂಗೆ ಇರ್ತಿತ್ತು. ಇಲ್ಲಿ ಒಂದು ತುಂಬಾ ಇನಿಷಿಯಲಿ ಕಷ್ಟ ಅನ್ಸಿದ್ದು, ಬೆಳಗ್ಗೆ ನಾನು 6:30ಗೆ ಹೊರಟ್ರೆ ಮನೆಯಿಂದ ರಾತ್ರಿ 10-10:30ವರೆಗೂ ಮಿನಿಮಮ್ ಮಾಡ್ತಾ ಇದ್ವಿ. ಸೊ ಅವಾಗ ಓ ಮೈ ಗಾಡ್ ವಾಟ್ಸ್ ದಿಸ್, ವಾಟ್ಸ್ ಹ್ಯಾಪ್ನಿಂಗ್ ಅನ್ನೋ ಥರ ಅನಿಸ್ತಿತ್ತು. ಅದನ್ನು ಬಿಟ್ಟರೆ ಅಷ್ಟೊಂದು ನಂಗೆ ಕಷ್ಟ ಆಗಲಿಲ್ಲ, ಬಿಕಾಸ್ ನನಗೆ ಇದು ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೆ. ಅಂದರೆ ಸೆಟ್ಟಿಗೆ ಬರೋದಾಗಿರ್ಬೋದು, ಕಲಿಯೋದಾಗಿರ್ಬೋದು, ಪರ್ಫಾರ್ಮ್ ಮಾಡೋದಾಗಿರ್ಬೋದು. ಅಲ್ಲಿ ನನಗೆ ಸ್ವಲ್ಪ ಬೋರ್ ಹೊಡಿತಾ ಇತ್ತು. ಅಂದರೆ ವಾಟ್ ಆಮ್ ಐ ಡೂಯಿಂಗ್ ಇಟ್, ಮೊನೋಟನಸ್. ಐ ಯೂಸ್ ಟು ಫೀಲ್ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅನ್ನೋ ಥರ ಅಲ್ಲಿ. ಬಿಕಾಸ್ ಏನಿದು, ಓ ಮೈ ಗಾಡ್ ನಂಗೆ ಬೇಕಿಲ್ಲ, ಯಾರ್ದೋ ಮನಿ ಯಾರಿಗೋ ನಾನೇನ್ ಮಾಡ್ತಿದ್ದೀನಿ ಇಲ್ಲಿ ಅನ್ನೋ ಥರ. ದಟ್ ಯಾರು ಐ ಯೂಸ್ ಟು ಎಂಜಾಯ್. ಸೊ ಆಮೇಲೆ ತುಂಬಾ ನಮಗೆ ಅಂದ್ರೆ ನಾವು ರಿಯಲ್ ಲೈಫಲ್ಲಿ ಮಾಡಕ್ ಆಗದೆ ಇರೋಂಥದ್ದು ಒಂದು ಕ್ಯಾರೆಕ್ಟರ್ ಅಂತ ಹೇಳಿದಾಗ ಮಾಡಕ್ ಸಿಗತ್ತೆ. ಸೊ ಅದೆಲ್ಲ ಒಂಥರ ಥ್ರಿಲ್ಲಿಂಗ್ ಆಗಿರ್ತಾ ಇತ್ತು. ಸೊ ಐ ಯೂಸ್ ಟು ಎಂಜಾಯ್. ಒಂದು ರೆಕಗ್ನಿಷನ್ ಅನ್ನೋದು ಏನ್ ಸಿಗುತ್ತೆ, ನಮ್ಮನ್ನ ಇಷ್ಟಪಟ್ಟು ಮಾತಾಡಿಸ್ತಾರೆ. ಅಂಡ್ ನನ್ನರಸಿ ರಾಧೆ ಅಂಡ್ ಇಂಚರ ಅಗಸ್ತ್ಯನ್ ಪೇರ್ ಆಗ್ಲಿ ಸೂಪರ್ ಹಿಟ್ ಆಗಿತ್ತು. ಫ್ಯಾನ್ಸ್ ಅಂತ ಹೇಳ್ಬೋದು. ಇಂಟ್ರಾಕ್ಷನ್ ಹೆಂಗಿರ್ತಿತ್ತು ಅವ್ರ ಜೊತೆ? ಲೈಕ್ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡೋದಾದ್ರೆ, ಹಿಂಗೊಂದಿನ ಆಯ್ತು ಅನ್ನೋ ಥರ. ಆ್ಯಕ್ಚುಲಿ ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ಪ್ರೀತಿ ತೋರಿಸಿದ್ರು ಜನರು. ಅಂದರೆ ಹೆಂಗಂದ್ರೆ ನಮ್ಮನ್ನ ಸ್ವತಃ ಅವ್ರ ಮನೆ ಮಕ್ಳು ಥರನೇ ನೋಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾವು ಹತ್ರ ಅವ್ರು ಹೇಳೋದು, ನಾವು ನಗೋದು, ಅವ್ರು ನಗೋದು. ಆ್ಯಂಡ್ ನಮ್ಮ ಪೇರು ಅಷ್ಟೇ ತುಂಬಾ ಇಷ್ಟಪಡ್ತಾ ಇದ್ರು. ಲಕ್ಕೀಲಿ ಆ ವಿಷಯದಲ್ಲೂ ವಿ ವರ್ ಕೈಂಡ್ ಆಫ್ ಅದೊಂದು ಆಗಿತ್ತು. ಆ್ಯಂಡ್ ಫ್ಯಾನ್ ಮೂಮೆಂಟ್ ಅಂತ ಹಂಗೆ ಹೇಳೋದಕ್ಕಿಂತ ಜಾಸ್ತಿ ಎಲ್ಲೇ ಸಿಕ್ಕಿದ್ರು, ಯಾರೇ ಸಿಕ್ಕಿದ್ರು ತುಂಬ ಪ್ರೀತಿಯಿಂದ ಮಾತಾಡ್ಸೋದಾಗಿರ್ಬೋದು, ಅಳ್ಬೇಡ ಜಾಸ್ತಿ ಅಂತ ಹೇಳೋದಾಗಿರ್ಬೋದು. ಅಗಸ್ತ್ಯಂಗೆ ಜಾಸ್ತಿ ಅವಳನ್ನ ಗೋಡೆ ಇಟ್ಕೋಬೇಡ, ಜಗಳ ಆಡಿಸ್ಬೇಡ ಅವಳ ಹತ್ರ ಅಂತ ಹೇಳೋದಾಗಿರ್ಬೋದು. ಇದೆಲ್ಲ ಇರ್ತಿತ್ತು. ಬಟ್ ಒಂದ್ಸತಿ ನಾವು ಶೂಟ್ ಟೆಂಪಲಲ್ಲಿ ಮಾಡೋವಾಗ ಒಬ್ಬರು ಕಪಲ್ ಬಂದಿದ್ರು, ಸ್ವಲ್ಪ ಏಜ್ ಆಗಿತ್ತು ಅವ್ರಿಗೆ. ಅವ್ರು ನೋಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಓ ಮೈ ಗಾಡ್, ದ್ಯಾಟ್ ವಾಸ್ ಸೋ ಒಂಥರ ಹಾರ್ಟ್ ಟಚಿಂಗ್ ಅನ್ನೋ ಥರ. ವಾಟ್ ಹ್ಯಾಪನ್ ಅನ್ನೋ ಥರ, ಯಾಕೆ ಹೇಳ್ತಾ ಇದ್ದೀರಾ ಅಂತ. ಇಲ್ಲ ನಾನು ಅಂದ್ಕೊಂಡೇ ಇರಲಿಲ್ಲ, ನೋಡ್ತೀನಿ ಅಂದ್ಬಿಟ್ಟು ಒಂಥರ ಮಗಳು ವಾಪಸ್ ಮನೆಗೆ ಬಂದಿದ್ದಾರೇನೋ ಅನ್ನೋ ಫೀಲ್ ಬರ್ತಾ ಇದೆ, ನಂಬಕ್ಕಾಗ್ತಾ ಇಲ್ಲ ಅಂತ. ಅದು ಒಂದು. ಆಮೇಲೆ ಇನ್ನೊಂದು, ಇದು ಡೈರೆಕ್ಟಾಗಿ ನನಗಾಗಿರೋದಲ್ಲ, ಚಂದ್ರು ಸರ್ ಹೇಳಿದ್ದು. ಸೊ ಒಂದ್ಸತಿ ಅವ್ರು ಶಾಪಿಂಗಿಗೆ ಹೋದಾಗ H&M ಅಲ್ಲಿ ಯಾರೋ ಒಬ್ರು ಲೇಡಿ ಸ್ಟಾಫ್ ಚಂದ್ರು ಸರ್ನ ಮಾತಾಡಿಸಿ, ಶಿ ವಾಸ್ ಲೈಕ್, ಇಂಚರ ನಂಗೆ ತುಂಬಾ ಇಷ್ಟ, ಏನಂತ ಗಂಡ್ ಮಕ್ಳು ಇರೋದು, ಸೊ ಡಾಟರ್ಸ್ ಇಲ್ಲ ಅಂದ್ಬಿಟ್ಟು ಒಂದು ನಾಯಿನ ತಗೊಂಡ್ ಬಂದು ಅದಕ್ಕೆ ಇಂಚರ ಅಂತ ಹೆಸರಿಟ್ಟಿರೋ ಅಂತ. ಸೊ ದಟ್ ನಾನು ಆ ಪ್ರೀತಿ ಎಲ್ಲ ಆ ನಾಯಿಗೆ ತೋರಿಸ್ಬೋದು ಅಂದ್ಬಿಟ್ಟು. ಚಂದ್ರು ಸರ್ ಬಂದ್ಬಿಟ್ಟು ನಂಗೆ ಹೇಳಿದ್ರು. ಐ ವಾಸ್ ಲೈಕ್, ಓ ಮೈ ಗಾಡ್, ಸೆಲ್ಫ್ಲೆಸ್ ಅನ್ನೋ ತರ ಫೀಲ್ ಆಯ್ತು ನನಗೆ. ವೆರಿ ಓವರ್ವೆಲ್ಮ್ಡ್ ಅಂಡ್ ಅನ್ಫರ್ಗೆಟಬಲ್. ಹೌದು, 100%. ಇವಾಗ ಈ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂಡ್ ಆಲ್ ಆಫ್ ಅ ಸಡನ್ ಈಗ ಯು ಹ್ಯಾವ್ ಲ್ಯಾಂಡೆಡ್ ಟು ಬೆಳ್ಳಿ ತೆರೆ, ಬಿಗ್ ಸ್ಕ್ರೀನ್, ಸಿಲ್ವರ್ ಸ್ಕ್ರೀನ್. ಈ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ ಇವಾಗ. ಶಿವರಾಜ್ ಕುಮಾರ್ ಸರ್, ಹಾಗೆ ರಾಜ್ ಬಿ ಶೆಟ್ಟಿ, ಅರ್ಜುನ್ ಜನ್ಯ ಸರ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ. ಈ ಆಪರ್ಚುನಿಟಿ ಸಿಕ್ಕಿದೆ ಹೇಗೆ? ಇದು ಹಿಂಗೆ ಆಡಿಷನ್ ಅದು ಇದು ಅಂತ ನನಗೆ ಯಾರೋ ಗ್ರೂಪಲ್ಲಿ ಕಳಿಸಿದ್ರು, ನ್ಯೂಸಲ್ಲಿ ನೋಡಿದ ಏನೋ ಹಿಂಗೆ ಜಸ್ಟ್ ಕೇಮ್ ಅಕ್ರಾಸ್ ದ್ಯಾಟ್ ಆ್ಯಂಡ್ ಫೋಟೋಸ್ ಕಳಿಸ್ದೆ. ಬಟ್ ಆ್ಯಕ್ಚುಲಿ ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ತುಂಬ ಗ್ರೇಟ್ಫುಲ್ ಅನ್ಸತ್ತೆ ಟು ಸೇ ದಿಸ್, ದಟ್ ಔಟ್ ಆಫ್ 2000 ಪ್ರೊಫೈಲ್ಸ್ ಸರ್ಗೆ, ಅರ್ಜುನ್ ಜನ್ಯ ಸರ್ಗೆ ನನ್ನ ಪ್ರೊಫೈಲ್ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಐ ವಾಸ್ ವೆರಿ ಬ್ಲೆಸ್ಡ್ ಟು ಹಿಯರ್ ದ್ಯಾಟ್. ಸೊ ಅದಾದ್ಮೇಲೆ ಸ್ಕ್ರೀನ್ ಟೆಸ್ಟ್ ಕರೆದ್ರು, ಸ್ಕ್ರೀನ್ ಟೆಸ್ಟ್ ಆಯಿತು, ದೇ ಲೈಕ್ ದ ಪರ್ಫಾರ್ಮೆನ್ಸ್. ಅದಾದ್ಮೇಲೆ ಅದೇ ಸ್ವಲ್ಪ ಡಿಸ್ಕಷನ್ಸ್ ಅದು ಇದು ನಡೀತು. ದೆನ್ ವಿ ಹ್ಯಾಡ್ ಅ ಮೀಟಿಂಗ್ ಆ್ಯಂಡ್ ಅದಾದ್ಮೇಲೆ ಫೈನಲಿ ಪೋಸ್ಟರ್ ಒಂಚೂರು ರಿವೀಲ್ ಆಗಿದೆ ಇವಾಗ. ಹೌ ಆರ್ ಯು ಫೀಲಿಂಗ್? ಅಂದ್ರೆ ಇವಾಗ
ಅಂದ್ರೆ ಆ ಪ್ರೋಸೆಸ್ ಒಂಥರ ಫೀಲಿಂಗ್ ಆದ್ರೆ ನೌ ದಟ್ ಯು ಆರ್ ಸೆಲೆಕ್ಟೆಡ್ ಟು ದಟ್ Yeah. ನೆಕ್ಸ್ಟ್ ಏನ್ ಪ್ರಿಪರೇಷನ್ಸ್? Oh my god, ಅದ್ ನಂಗೆ ಆಕ್ಚುಲಿ ಇನ್ನೂ ನಂಬಕ್ ಆಗ್ತಾ ಇಲ್ಲ. ಸ್ಟಿಲ್ ಸೀಪಿಂಗ್ ಇನ್. ಓಕೆ, ಐ ಆಮ್ ವರ್ಕಿಂಗ್ ವಿತ್ ಆಲ್ ದ ಬಿಗ್ ಸ್ಟಾರ್ಸ್ ಅನ್ನೋ ತರ. ಪ್ರಿಪರೇಷನ್ ಆಸ್ ಸಚ್ ಏನು ಇಲ್ಲ, ಜಸ್ಟ್ ಟ್ರೈಂಗ್ ಟು ಸ್ಟೇ ಇನ್ ದ ಕ್ಯಾರೆಕ್ಟರ್ ಅಂಡ್ ಹೆಂಗ್ ನಾನು ವರ್ಕ್ ಮಾಡ್ಬೋದು ಈ ಕ್ಯಾರೆಕ್ಟರ್ಗೆ ಅಂತ ಅಷ್ಟೇ, ದ ಬೇಸಿಕ್ ಸ್ಟಾಫ್. ಅದು ಬಿಟ್ಟರೆ ಪ್ರಿಪರೇಷನ್ ಆಸ್ ಸಚ್ ಏನು ಇಲ್ಲ, ಬಟ್ ಐ ಆಮ್ ಸೂಪರ್ ಎಕ್ಸೈಟೆಡ್ ಅಂಡ್ ನರ್ವಸ್ ಅಟ್ ದ ಸೇಮ್ ಟೈಮ್. ಓ ಮೈ ಗಾಡ್, ಇವ್ರ ಮುಂದೆ ನಾನು ಆಕ್ಟ್ ಮಾಡ್ತೀನಾ, ವಿಲ್ ಐ ಬಿ ಕೇಪಬಲ್ ಇನಫ್ ಅನ್ನೋ ಥರ. ಬಟ್ ಅಟ್ ದ ಸೇಮ್ ಟೈಮ್ ಎಸ್ ಐ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಒಂದ್ ಕಡೆ ಈ ದೊಡ್ಡ ಪ್ರಾಜೆಕ್ಟ್ ಆದ್ರೆ ಜೊತೆಗೆ ಬೇರೆ ಯಾವ ಪ್ರಾಜೆಕ್ಟ್ಸ್ ನಡೀತಾ ಇದೆ, ಅಥವಾ ಮುಂಚೆ ನೀವು ಮಾಡಿದ ಬೇರೆ ಪ್ರಾಜೆಕ್ಟ್ಸ್ ಎಲ್ಲಿವರೆಗೂ ಬಂದಿದೆ ಇವಾಗ? ಇವಾಗ ನಾನು ಅನ್ನರಸಿ ರಾಧೆ ಆದ್ಮೇಲೆ ತೆಲುಗು ಸೀರಿಯಲ್ ಒಂದ್ ಮಾಡಿದೆ, ಕೋಡಲು ಮೀಕು ಜೋಹಾರ್ಲು ಅಂತ, ಜಿ ತೆಲುಗುಗೆ. ಅದು ಇವಾಗ ಜಸ್ಟ್ ವೈಂಡ್ ಅಪ್ ಆಯ್ತು 2 months ಬ್ಯಾಕ್. ಅದ್ರ ಜೊತೆ ರಾಮಾಚಾರಿ 2.0 ಅನ್ನೋ ಒಂದು ಮೂವಿನೂ ಬಂತು. ಇವಾಗ ಸದ್ಯಕ್ಕೆ ಆಲ್ ಫೋಕಸ್ ಆನ್ 45. ಇವಾಗ್ಲೂ ಸ್ವಲ್ಪ ಸೀರಿಯಲ್ಸ್ ಅದು ಇದು ಇದೆ ಆಪ್ಷನ್ ಅಲ್ಲಿ, ಬಟ್ ನನ್ಗೆ ಡೇಟ್ಸ್ ಕ್ಲಾಶ್ ಆಗೋ ಕಾರಣದಿಂದ ಒಂಚೂರು ಅದನ್ನ ಹೋಲ್ಡ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ, ಹೋಪ್ಫುಲಿ ಎವ್ರಿಥಿಂಗ್ ವರ್ಕ್ಸ್ ಔಟ್ ವೆಲ್. ಅಂಡ್ ಒಂದು ಪ್ರಾಪರ್ ಕನ್ನಡತಿ ತೆಲುಗು ಹೋದಾಗ ಅದು ಹೊಸ ಲ್ಯಾಂಗ್ವೇಜ್ ಇರಬಹುದು, ಅಥವಾ ನಿಮ್ಗೆ ಮುಂಚೆ ಗೊತ್ತಿದ್ರು ಸಹ ಆಕ್ಟ್ ಮಾಡಕ್ಕೆ ಸ್ವಲ್ಪ ಕಷ್ಟ, ಜೊತೆಗೆ ಚಾಲೆಂಜಿಂಗ್ ಆಗಿರುತ್ತೆ. ಹೌ ವಾಸ್ ಇಟ್ ವರ್ಕಿಂಗ್ ಫಾರ್ ಅ ತೆಲುಗು ಪ್ರಾಜೆಕ್ಟ್? ತೆಲುಗು ಪ್ರಾಜೆಕ್ಟ್ ವೆರಿ ಡಿಫ್ರೆಂಟ್ ಅನ್ನಿಸ್ತು. ಅಂದ್ರೆ ಅವ್ರ ಪ್ಲಾನಿಂಗ್ ಇಂದ ಹಿಡಿದು ಮೇಕಿಂಗ್ ವರ್ಗೂನು ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲಿಗೂ ಅಲ್ಲಿಗೂ ಅಂತ ನನಗೆ ಅನ್ನಿಸ್ತು ಪರ್ಸನಲಿ. ಬಟ್ ಏನಂದ್ರೆ ಇನಿಷಿಯಲಿ ಇವಾಗ 90% ಐ ಕ್ಯಾನ್ ಸ್ಪೀಕ್ ಇನ್ ತೆಲುಗು. ಬಟ್ ಇನಿಷಿಯಲಿ ಬರ್ತಾ ಇತ್ತು, ಅಂದ್ರೆ ಈ ಬ್ರೋಕನ್ ತೆಲುಗು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ಅಲ್ಲಿ ಯಾರು ಬೇರೆ ಲ್ಯಾಂಗ್ವೇಜ್ ಮಾತಾಡಲ್ಲ. ನಾವು ಅಕಸ್ಮಾತ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಅರ್ಧಕ್ಕರ್ಧ ಜನ ರೆಸ್ಪಾಂಡ್ ಮಾಡಲ್ಲ, ಇನ್ ಸ್ವಲ್ಪ ಜನ ಮಾಡಿದ್ರು ತೆಲುಗುಗೆ ಹೊಟ್ಟೋಗ್ತಾರೆ. ಸೊ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು, ಬೇಗ ಬೇಗ ಕಲಿಬೇಕಿತ್ತು. ಬಟ್ ದೇ ಆರ್ ಸರ್ಪ್ರೈಸ್ಡ್, ಹೆಂಗೆ ಹೌ ಕಮ್ ಯು ಲರ್ನ್ ಇಟ್ ದಿಸ್ ಕ್ವಿಕ್ ಅನ್ನೋ ತರ. ಬಿಕಾಸ್ ಐ ವಾಸ್ ಅ ನರ್ಡ್ ಒನ್ಸ್. ಅದು ಲ್ಯಾಂಗ್ವೇಜ್ ಅದು. ಪ್ಲಸ್ ಇನ್ನೊಂದೇನಂದ್ರೆ ಫಸ್ಟ್ ಟೈಮ್ ಎವರ್ ಇನ್ ಮೈ ಲೈಫ್ ನನ್ನ ಅಪ್ಪ ಅಮ್ಮನ್ ಬಿಟ್ಟು ಒಬ್ಳೆ 10 days 12 days ಇರ್ತಾ ಇದ್ದಿದ್ದು ಅಲ್ಲಿ. ಟ್ರಾವೆಲ್ ಮಾಡ್ಬೇಕಿತ್ತು ಅಂಡ್ ಇಲ್ಲಿ ಅಲ್ಲಿ ಎರಡೂ ಕಡೆ ಮ್ಯಾನೇಜ್ ಮಾಡ್ಬೇಕಾದಾಗ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದ್ರೆ ಬ್ರೇಕು ಸಿಗ್ತಿರ್ಲಿಲ್ಲ, ತುಂಬಾ ಹೆಕ್ಟಿಕ್ ಅನ್ನಿಸ್ತಾ ಇತ್ತು. ಬಟ್ ಇದು ನನ್ನ ಆದ್ಮೇಲೂ ಅದು ಕಂಟಿನ್ಯೂ ಆಗ್ತಿತ್ತು. ಆಗ ಅಷ್ಟು ಹೆಕ್ಟಿಕ್ ಅನ್ನಿಸ್ತಿರ್ಲಿಲ್ಲ. ಬಟ್ ಅದೇ ಟ್ರಾವೆಲ್ ಮಾಡೋದು, ಸ್ಟೇ ಮಾಡೋದು ಅಂಡ್ ನಂಗೆ ಫುಡ್ ತುಂಬಾ ಪ್ರಾಬ್ಲಮ್ ಆಗೋಯ್ತು. ನನಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಸೊ ಅಲ್ಲಿ ಆಲ್ 3 times ನಾನು ಓಟ್ಸ್ ತಿಂತಾ ಇದ್ದೆ. ಐ ವಾಸ್ ಸೋ ಫೆಡ್ ಅಪ್ ಆಫ್ ಇಟ್. ನಾನು ಅಲ್ಲಿಂದ ಬಂದ್ಮೇಲೆ ಓಟ್ಸ್ ಮುಖ ನೋಡಿದ್ರೆ ಡೋಂಟ್ ಗೆಟ್ ಇಟ್ ಕ್ಲೋಸರ್ ಟು ಮೀ ಅನ್ನೋ ತರ. ಸೊ ಅದು ಫುಡ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದು ಬಿಟ್ರೆ ಆಕ್ಟಿಂಗ್ ವೈಸ್ ಐ ಥಿಂಕ್ ನಾಟ್ ಮಚ್ ಆಫ್ ಅ ಡಿಫ್ರೆನ್ಸ್. ಯಾಕಂದ್ರೆ ಸೀರಿಯಲ್ ಅಂದಾಗ ನಮ್ಗೆ ಹೆಂಗೆ ಗೊತ್ತಿರತ್ತೆ, ಡೇ ಟು ಡೇ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಡಿಪೆಂಡಿಂಗ್ ಆನ್ ದ TRP ಅಂಡ್ ಸ್ಟಫ್. ಅದೆಲ್ಲ ಸೇಮ್ ಅನ್ನಿಸ್ತು. ಬಟ್ ಟೆಕ್ನಿಕಾಲಿಟೀಸ್ ಡಿಫ್ರೆನ್ಸ್ ತುಂಬಾ ಇದೆ ಅಂತ ಅನ್ನಿಸ್ತು. ಸೊ ಬೆಳ್ಳಿ ತೆರೆಯಲ್ಲಿ ಈ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗೋ ಮುಂಚೆ ನಿಮ್ಮ ಡೆಬ್ಯೂ ಆಗಿದ್ದು ರಾಮಾಚಾರಿ 2.0. ವಿಷ್ಣುವರ್ಧನ್ ರಾಮಾಚಾರಿ ಮಾರ್ಗ್ರೆಟ್ ಗೊತ್ತು. ಈ ರಾಮಾಚಾರಿ 2.0 ಮಾರ್ಗ್ರೆಟ್ ಬಗ್ಗೆ ಆ ಪಾತ್ರದ ಅನುಭವ ಹೇಗಿತ್ತು? ಆಕ್ಚುಲಿ ನೀವು ಹೇಳ್ದಾಗೆ ವಿಷ್ಣುವರ್ಧನ್ ಸರ್ ಅವ್ರ ಆ ಮೂವಿ ಆದ್ಮೇಲೆ ಅದೇ ಟೈಟಲ್ ಇಟ್ಕೊಂಡು ಮಾಡ್ತಾ ಇರೋದೇ ಒಂಥರ ತುಂಬಾ ಭಯ. ಅಂದ್ರೆ ರಿಸ್ಕ್ ಅಂಡ್ ಅಕ್ಸೆಪ್ಟ್ ಮಾಡ್ತಾರ, ಆ ಇದಕ್ಕೆ ನಾವು ಬರ್ಬೋದಾ ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೆ. ಆ ಮಾರ್ಗ್ರೆಟ್ ಅನ್ನೋ ಕ್ಯಾರೆಕ್ಟರ್ ಹೇಳಿದ ತಕ್ಷಣನೇ ಅವ್ರ ತರ ನಾವ್ ಮಾಡಕ್ ಸಾಧ್ಯನಾ ಅನ್ನೋ ತರ. ಬಟ್ ಅಂದ್ರೆ ಇಟ್ಸ್ ಆಲ್ಸೋ ಕೈಂಡ್ ಆಫ್ ಏನಂತಾರಂದ್ರೆ ಫಾರ್ಚ್ಯೂನ್ ತರ ಟು ಗೆಟ್ ದ ಸೇಮ್ ನೇಮ್ ಆಗಿರ್ಬೋದು ಅದೆಲ್ಲ. ಸೊ ಓಕೆ, ಟ್ರೈ ಮಾಡೋಣ ಅಂದ್ಬಿಟ್ಟು ಐ ಡನ್ ಮೈ ಬೆಸ್ಟ್. ನೋಡ್ಬೇಕು ಇವಾಗ ಜನರು ಹೇಗೆ ಎಕ್ಸೆಪ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ. ಆಸ್ ಆಫ್ ನೌ ಗೆಟಿಂಗ್ ಗುಡ್ ರೆಸ್ಪಾನ್ಸ್. ಸೊ ಹೋಪ್ಫುಲಿ ಐ ಡನ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ಅದನ್ನು ಸಿಕ್ಕಿದ್ದು ಹೆಂಗಂದ್ರೆ, ನಾನು ಮೈಸೂರಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ಬೇಕು ಅಂತ ಹೋಗಿದ್ದೆ. ಆ ಟೈಮಲ್ಲಿ ನಂಗೆ ಕಾಲ್ ಬಂತು ತೇಜ್ ಅವರಿಂದ. ಸೊ ಹಿಂಗ್ ಈ ತರ ಒಂದು ಪ್ರಾಜೆಕ್ಟ್ ಇದೆ ಈ ಕ್ಯಾರೆಕ್ಟರ್ಗೆ ಅಂತ. ದೆನ್ ಐ ವಾಸ್ ಲೈಕ್ I'll get back to you. I'm not sure ಅಂತ. ಆಮೇಲೆ ಒಂದು ಆಲ್ಮೋಸ್ಟ್ ವೀಕ್ ನಾನು ಮತ್ತೆ ಇಲ್ಲಿ ನನಸಿರಾದೆ ಬ್ಯುಸಿ ಆಗೋಗಿದ್ದೆ ಇದರಲ್ಲಿ ಶೂಟ್ ಅಲ್ಲಿ. ಬಟ್ ಆಫ್ಟರ್ ದ್ಯಾಟ್ ಐ ವಾಸ್ ಲೈಕ್
ಇದು ಅವ್ರು ಹೇಳಿದ್ರು ಕ್ಲಿಯರ್ ಆಗಿ ಸ್ವಲ್ಪ ಕಡಿಮೆ ದಿನಾನೇ ಬೇಕಾಗತ್ತೆ ಅಂತ. ಐ ಆಲ್ಸೋ ಥಾಟ್ ಓಕೆ ಇಟ್ಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂಡ್ ಅಲ್ಲಿ ಹೆಂಗ್ ವರ್ಕ್ ಆಗತ್ತೆ ಕ್ಯಾಮ್ರಾ ಆಗಿರ್ಬೋದು ಅಥವಾ ಪ್ರತಿಯೊಂದು ಟೆಕ್ನಿಕಾಲಿಟೀಸ್ ಬೇರೆ ತರ ಇರುತ್ತೆ. ಲೆಟ್ ಮಿ ಲರ್ನ್ ಅನ್ನೋ ತರ. ಬಿಕಾಸ್ ಕಡಿಮೆ ದಿನ ಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಐ ಸೆಡ್ ಎಸ್ ಫಾರ್ ಇಟ್. ಬಿಕಾಸ್ ಅವಾಗ ನಾನು 2-3 ಪ್ರಾಜೆಕ್ಟ್ ಒಟ್ಟಿಗೆ ಮಾಡ್ತಿದ್ರಿಂದ ತುಂಬಾ ಕಷ್ಟ ಆಗತ್ತೆ ಅಂದ್ಬಿಟ್ಟು. ಬಟ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅವಾಗ. ಬಿಕಾಸ್ ದಟ್ ವಾಸ್ ಆಲ್ಸೋ ದ ಫಸ್ಟ್ ಮೂವಿ. ಕ್ಯಾಮ್ರಾ ವರ್ಕ್ ಎಲ್ಲ ತುಂಬಾ ಡಿಫ್ರೆಂಟ್ ಇತ್ತು ಅಂಡ್ ಅದು ಆ ಬೇಸಿಕ್ ಟೆಕ್ನಿಕಾಲಿಟೀಸ್ ಕಲಿಯೋದಕ್ಕೆ ತುಂಬಾ ಸಿಕ್ತು. ಹೆಲ್ಪ್ ಆಯ್ತು ಡೆಫಿನೆಟ್ಲಿ. ಇವಾಗ ಬೇಕಾದ್ರೆ ನೀವು ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಲ್ಲ, ಅದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಆಸ್ ಅನ್ ಆಕ್ಟರ್ ನಾವು ಒಂದು ರೆಕಗ್ನಿಷನ್ ತುಂಬಾ ಇಷ್ಟಪಡ್ತೀವಿ. ಯಾರು ರೆಕಗ್ನೈಸ್ ಮಾಡೋದಿರ್ಬೋದು ಅಥವಾ ನಮ್ಮ ಪರ್ಫಾರ್ಮೆನ್ಸ್ನ ರೆಕಗ್ನೈಸ್ ಮಾಡೋದಿರ್ಬೋದು, ಆಡಿಯನ್ಸ್ ಇರ್ಬೋದು ಅಥವಾ ದ ಹೋಲ್ ಟೀಮ್, ಟೆಕ್ನಿಷಿಯನ್ ಟೀಮ್ ಎಲ್ಲನೂ. ಅನುಬಂಧ ಅವಾರ್ಡ್ಸ್ ಅನ್ನೋ ಒಂದು ದೊಡ್ಡ ಅವಾರ್ಡ್ ಅದು ಕಲರ್ಸ್ ಕನ್ನಡ ನಡೆಸುತ್ತೆ. ಆ್ಯಂಡ್ ಅಲ್ಲಿ ನಿಮಗೆ 2 ವರ್ಷ ಸಹ ಅವಾರ್ಡ್ಸ್ ಬಂದಿದೆ ಆ ರೆಕಗ್ನಿಷನ್ ಬಗ್ಗೆ. ಆ್ಯಂಡ್ ಆಲ್ಸೋ ನೀವು ಕಿಚ್ಚ ಸುದೀಪ್ನ ಮೀಟ್ ಮಾಡಿ ಅವ್ರ ಜೊತೆ ಫೋಟೋ ಎಲ್ಲ ತಗೊಂಡ್ರಿ ಸ್ಟೇಜ್ ಮೇಲೆ, ಹೇಗಿತ್ತು? ಫಸ್ಟ್ ಆಫ್ ಆಲ್ ಅನುಬಂಧ ಅವಾರ್ಡ್ಸ್ ಅಂದ ತಕ್ಷಣ ತುಂಬಾನೇ ಒಂಥರ ಎಕ್ಸೈಟಿಂಗ್ ಆಗಿ ಕಾಯೋ ತರ. ಪ್ರತಿ ವರ್ಷ ವೆನ್ ಇಸ್ ದ ಅವಾರ್ಡ್ ಕಮಿಂಗ್ ಅನ್ನೋ ತರ ಇಡೀ ನಾವು ಇನ್ಫ್ಯಾಕ್ಟ್ ಸೆಟ್ ಅಲ್ಲಿ ಅದ್ರದ್ದು ಫನ್ ಕೂಡ ಮಾಡ್ತಾರೆ. ಓ ಈ ಸತಿ ಅವಾರ್ಡ್ ಸಿಗದ್ ಬಿಡಮ್ಮ, ಈ ಸತಿ ಅವಾರ್ಡ್ ಸಿಗದ್ ಬಿಡಿ ಸರ್ ಅಂತ ಕ್ಯಾಮ್ರಾಮನ್ಗೆ ಅವ್ರಿಗೆ ಆ ತರ. ಅಂದ್ರೆ ಅದು ಒಂದು ಲೆವೆಲ್ ಸೆಟ್ ಮಾಡಿದೆ. ಸೊ ಅದು ದಟ್ಸ್ ವೆರಿ ಎಕ್ಸೈಟಿಂಗ್ ಫಸ್ಟ್ ಆಫ್ ಆಲ್. ಅವಾರ್ಡ್ ಇದು ಅಂದ ತಕ್ಷಣ ಅದ್ರಲ್ಲಿ ನಮ್ಗೆ ಅವಾರ್ಡ್ ಸಿಗೋದು ಇಸ್ ಅಗೇನ್ ಒಂಥರ ತುಂಬಾ ಖುಷಿ ವಿಷಯ. ಬಿಕಾಸ್ ಫಸ್ಟ್ ಇಯರು ಐ ಗಾಟ್ ಸೊಸೆ ಬಂತು ಬಿಕಾಸ್ ಆಫ್ ದ ಇದು ಅಂಡರ್ಸ್ಟ್ಯಾಂಡಿಂಗ್ ಇನ್ ದ ಬಾಂಡ್ ಮಾವ ಸೊಸೆ ಮಧ್ಯೆ ಇದ್ದಿದ್ದು. ಸೆಕೆಂಡ್ ಇಯರು ನನಗೆ ಜೋಡಿಗೆ ಸಿಕ್ತು. ಅದನ್ನು ಫಸ್ಟ್ ಇಯರ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಫಸ್ಟ್ ಇಯರ್ ಅದಾಗ್ಲಿಲ್ಲ. ಏನಿವೆ ಸೆಕೆಂಡ್ ಇಯರ್ ಅದು ಬಂತು. ಸೊ ವೆರಿ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಅಗೇನ್ ಅದು ಆಗಿದ್ದು. ಅಂಡ್ ಸುದೀಪ್ ಸರ್ದು ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಸುದೀಪ್ ಸರ್ ಬರ್ತಾರೆ ಅಂತಾನೂ ಗೊತ್ತಿರ್ಲಿಲ್ಲ. ದೆನ್ ಸಡನ್ ಆಗಿ ಅವ್ರು ಬಂದು ಚಾನಲ್ ಇಂದ ಒಬ್ರು ಒನ್ ಆಫ್ ದ ಲೇಡಿ ಕೇಮ್ ಅಪ್ ಟು ಮೀ ಅಂಡ್ ಅವ್ರು ಹೇಳಿದ್ರು ಅದೇ ಸರ್ ಬರ್ತಾ ಇದ್ದಾರೆ. ವಾಟ್ ಆರ್ ಯು ಸೀರಿಯಸ್ ಅಂತ. ಹೌದು. ಆರ್ ಯು ಎಕ್ಸೈಟೆಡ್? ಹೌದು ತುಂಬಾನೇ ಅಂತ ಹೇಳಿದೆ. ವಾಟ್ ಯು ವಾಂಟ್ ಟು ಆಸ್ಕ್ ಇಫ್ ಗಿವನ್ ಅನ್ ಆಪರ್ಚುನಿಟಿ? ನಾನು ಹೇಳಿದೆ ಐ ವಾಂಟ್ ಟು ಟೇಕ್ ಅ ಪಿಕ್ಚರ್. ಓಕೆ ಯು ಕ್ಯಾನ್ ಆಸ್ಕ್ ಫಾರ್ ದ್ಯಾಟ್ ಅಂತ. ಐ ವಾಸ್ ಲೈಕ್ ಓ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ಅನ್ನೋದಲ್ಲ. ದೆನ್ ಸರ್ ಬಂದ್ರು. ದೆನ್ ನನಗೆ ಮೈಕ್ ಪಾಸ್ ಮಾಡಿದ್ರು. ದೆನ್ ಅದೇ ಪಿಕ್ಚರ್ ಅಂತ ಇಟ್ ವಾಸ್ ದೇರ್. ಅದು ಆ ಪಿಕ್ಚರ್ ಇವಾಗ ನೋಡಿದಾಗ್ಲೂ ಒಂಥರ this even happen ಅನ್ನೋದು ವೆರಿ ಎಕ್ಸೈಟಿಂಗ್. ಅದಾದ್ಮೇಲೆ ಸುದೀಪ್ ಸರ್ನ ನಾವು ಬಿಗ್ ಬಾಸ್ ಟೈಮ್ ಅಲ್ಲೂ ಸ್ವಲ್ಪ ಮಾತಾಡಕ್ಕೆ ಸಿಕ್ತು. ಎಸ್ ವೆರಿ ನೈಸ್. ಮನೇಲಿ ಹೇಗಿದೆ ಸಪೋರ್ಟ್ ಇರ್ಬೋದು? ಬಿಕಾಸ್ ಅವರು ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ ನೀವು ಈ ಫೀಲ್ಡಿಗೆ ಎಂಟರ್ ಆಗ್ತೀರಾ ಅಂತ. ಅವ್ರಿವಾಗ ಏನ್ ಅಂತಾರೆ ಈ ಒಂದು ಜರ್ನಿ ನೋಡಿದ್ರೆ? ಮನೆಯಲ್ಲಿ ಇನಿಷಿಯಲಿ ಆಲ್ಮೋಸ್ಟ್ ನೋ ಅನ್ನೋ ತರಾನೇ ಇತ್ತು. ಅಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ಅಜ್ಜಿ ಎಲ್ಲ ಬೇಡವೇ ಬೇಡ, ನಮ್ಮ ಫ್ಯಾಮಿಲಿನಲ್ಲಿ ಯಾರು ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅಪ್ಪ ವಾಸ್ ಮೋರ್ ಸಪೋರ್ಟಿವ್. ಅಂದ್ರೆ ಅಮ್ಮ ವಾಸ್ ಆಲ್ವೇಸ್ ದೇರ್. ಬಟ್ ಅಮ್ಮ ಏನು ಇಟ್ಸ್ ಯೋರ್ ಕಾಲ್ ಅನ್ನೋ ತರ ಇತ್ತು. ಅಪ್ಪಂಗೆ ಎಲ್ಲೋ ಒಂದ್ ಕಡೆ ಭಯಾನೂ ಇತ್ತು, ಕನ್ಸರ್ನ್ ಇತ್ತು, ಭಯಾನೂ ಇತ್ತು, ಬೇಡ ಅನ್ನೋ ತರನೂ ಇತ್ತು. ಪ್ಲಸ್ ಅವ್ನ್ ಆಸೆ ಪಡ್ತಾ ಇದ್ದಾಳಲ್ಲ ಮಗಳು ಅನ್ನೋ ತರನೂ ಇತ್ತು. ಸೊ ಅವರು ನನ್ನ ನರಹರಿ ಸರ್ ಅಂತ ಪ್ರೊಡ್ಯೂಸರ್, ನನ್ನ ಹೆಸರಾದ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಒಂದ್ ಸ್ವಲ್ಪ ಸಮಾಧಾನ ಸಿಕ್ಕಿದ್ಮೇಲೆ ಹಿ ವಾಸ್ ಲೈಕ್ ಓಕೆ ಫೈನ್ ಅನ್ನೋ ತರ. ಬಟ್ ಅದಾದ್ಮೇಲೆ ನನ್ನ ಅಪ್ಪ ಅಮ್ಮ ದ ಪಿಲ್ಲರ್ಸ್, ಅವ್ರು ಎಲ್ಲದಕ್ಕೂ ದೇ ಆರ್ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್ ವಿತ್ ಮೀ ಫಾರ್ ಆಲ್ ದ ಡೆಸಿಷನ್ಸ್. ಇವತ್ತರೆಗೂ ನೀವು ಏನೇ ಡೆಸಿಷನ್ ತಗೋಬೇಕು ಅಂದ್ರು, ಯಾವ್ದೇ ಪ್ರಾಜೆಕ್ಟ್ ಹ್ಞೂ ಅನ್ಬೇಕು ಅಂದ್ರು ಹ್ಞೂ ಅನ್ಬೇಕು ಅಂದ್ರೂ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೇ ಐ ವಿಲ್ ಪ್ರೊಸೀಡ್. ಸೊ ಇವಾಗ ತುಂಬಾ ಮನೆಯಲ್ಲೂ ಇವಾಗ ಅಜ್ಜಿನೂ ಅಷ್ಟೇ ಅಂಡ್ ಎವ್ರಿಬಡಿ ಈಸ್ ಸೋ ಹ್ಯಾಪಿ ಅಂಡ್ ಪ್ರೌಡ್ ದಟ್ they're all waiting and next ಯಾವ್ದು ಕಾಯಕ್ಕಾಗ್ತಾ ಇಲ್ಲ, hope everything goes well ಅಂತ ಎಲ್ಲರೂ they appreciate and encourage. ಅಷ್ಟೇ ಅಲ್ಲ, ಸಾಕಷ್ಟು ಜನ ಆಡಿಯನ್ಸ್ ಕೂಡ ನಿಮ್ಮನ್ನ ಇಷ್ಟಪಟ್ಟವರು ಕಾಯ್ತಾ ಇದಾರೆ ನೆಕ್ಸ್ಟ್ ಯಾವಾಗ ಇಂಚರನ ಸ್ಕ್ರೀನ್ ಮೇಲೆ ನೋಡೋದು ಅಂತ. ವಿ ವಿಶ್ ಯು ಅ ವೆರಿ ಗ್ರೇಟ್ ಜರ್ನಿ. ಇಲ್ಲಿವರೆಗೂ ಏನ್ ನಿಮ್ ಜರ್ನಿ ಬಂದಿದೆ, ವಿ ಆಲ್ ಆರ್ ವೆರಿ ಪ್ರೌಡ್ ಆಫ್ ದ್ಯಾಟ್. ಅಂಡ್
ಹೀಗೆ ಜರ್ನಿ ಸಾಕ್ತಾ ಇರಲಿ ಅಂತ ವಿ ವಿಶ್ ಯು ದ ಬೆಸ್ಟ್ ಫ್ರಮ್ ಕನ್ನಡ ಮೋಜು 360. ಥ್ಯಾಂಕ್ ಯು ಎಲ್ರಿಗೂ. ಪ್ಲೀಸ್ ಇದೇ ಥರ ಲವ್ ಮಾಡ್ತಾರಿ, ಸಪೋರ್ಟ್ ಮಾಡ್ತಾರಿ, ಆ್ಯಂಡ್ ಐ ಪ್ರಾಮಿಸ್ ಟು ಎಂಟರ್ಟೈನ್ ಯು ಆಲ್. Thank you.